ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಮವನ್ನು ಬಿಡಕೂಡದು, ಕರ್ಮವನ್ನು ಮಾಡಲೇಬೇಕು, ಕರ್ಮವನ್ನು ಬಿಟ್ಬಿಟ್ಟು ನೀನು ಕರ್ಮತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದು ಮೂರ್ಖತನವಾಗುತ್ತೆ ಅಂತ ಹೇಳ್ತಾ ಇದ್ದ. ಗುಣಗಳಿಗೆ ಜನನಿಯಾದ ಮಾಯೆಗೆ ಅಧೀನವಾಗಿರುವ ಪರ್ಯಂತವು ಮಾಯೆಯ ಆಜ್ಞೆಯಂತೆ ಕರ್ಮಗಳನ್ನು ಮಾಡುತ್ತಿರುವರು. ಗುಣಗಳಿಗೆ ಜನನಿಯಾದ, ಗುಣಗಳು ಹುಟ್ಟೋದೆಲ್ಲಿಂದ? ಮಾಯೆಯಿಂದ. ಪರಮಾತ್ಮನ ಮೂಲ ಶಕ್ತಿಯಾದಂಥ ಆ ಮಾಯೆಯಿಂದ ಈ ಗುಣಗಳೆಲ್ಲ ಹುಟ್ಟುತ್ತವೆ. ಆ ಪರ್ಯಂತವು, ಮಾಯೆಗೆ ಅಧೀನವಾಗಿರುವ ಪರ್ಯಂತವು ಮಾಯಾ ಆಜ್ಞೆಯಂತೆ ಕರ್ಮಗಳನ್ನು ಮಾಡುತ್ತಿರುವರು. ಮಾಯಾ ಕಾರ್ಯವಾದ ಗುಣಗಳ ಮೇಲೆ ಸರ್ವಕರ್ಮಗಳು ಅವಲಂಬಿತವಾಗಿರುವುದರಿಂದ ಈ ಕರ್ಮಗಳನ್ನು ನಾನು ಮಾಡುವೆನೆನ್ನುವುದಾಗಲಿ, ಮಾಡಬೇಕಾದುದನ್ನು ತ್ಯಜಿಸಿರುವೆನೆಂದುವಾಗಲಿ ಅಭಿಮಾನಿಸುವುದಾಗಲಿ ಮನಸ್ಸಿನ ಮೂರ್ಖತೆಯು. ನಾನು ಮಾಡಿದೆ ಅನ್ನೋದೆಲ್ಲ ಇದೆಯಲ್ಲ, ನಾನು ಬಿಡ್ತೀನಿ, ನಾನು ತ್ಯಾಗ ಮಾಡ್ತೀನಿ ಅಂತ, ಇವೆಲ್ಲ ನಿನ್ನ ಮನಸ್ಸಿನ ಮೂರ್ಖತನ. ಇದು ನೀನೇ ವಿಚಾರ ಮಾಡು. ವ್ಯರ್ಥವಾಗಿ ವಿರೋಧ ಮಾಡಿಕೊಂಡು ಕರ್ಮಗಳನ್ನು ತ್ಯಾಗ ಮಾಡಿದರೆ ಬರುವ ಪ್ರಯೋಜನ ಏನು? ಹೇ ಅರ್ಜುನ, ನೀನು ಸರ್ವಕರ್ಮಗಳನ್ನು ತೊರೆದರೂ ನಿನ್ನನ್ನು ತೊರೆಯದಿರುವ ಕರ್ಮಗಳು ಉಂಟು. ನೀನು ಎಲ್ಲ ಕರ್ಮಗಳನ್ನು ನಾನು ಮಾಡೋದಿಲ್ಲಪ್ಪ ಅಂತ ಬಿಟ್ಬಿಡ್ತೀಯ. ಆದರೆ ನಿನ್ನನ್ನು ಬಿಟ್ಟು ಹೋಗದೇ ಇರ್ತಕ್ಕಂಥ ಕೆಲವು ಕರ್ಮಗಳುಂಟು. ಅದನ್ನು ನಿನಗೆ ಹೇಳ್ತೀನಿ ಕೇಳು. ನೀನು ಮಾಡುವ ಧರ್ಮಗಳನ್ನೆಲ್ಲ ತೊರೆದರೂ ನಿನ್ನ ಇಂದ್ರಿಯಗಳು ತೊರೆಯುತ್ತದೆಯೇ? ನೀನು ಎಲ್ಲ ಧರ್ಮಗಳನ್ನೆಲ್ಲ ಮಾಡ್ತಿದ್ದಲ್ಲ, ಅವೆಲ್ಲನೂ ಬಿಟ್ಬಿಟ್ರು ನಿನ್ನ ಇಂದ್ರಿಯಗಳು ತೊರೆಯುತ್ತವೆ. ನಿನ್ನನ್ನು ಇಂದ್ರಿಯಗಳು ಬಿಟ್ಟು ಹೋಗೋದಿಲ್ಲ. ಕಿವಿಗಳು ಕೇಳುವ ಕೆಲಸವನ್ನು ಬಿಡುವುದೇ? ಕಿವಿಗಳು ಕೇಳಿಸ್ಕೊಳ್ಳೋ ಕೆಲಸ ಬಿಟ್ಬಿಡ್ತಾವ? ಅದೇನಾಯಿತು? ಕರ್ಮ ನಡೀತು. ಕೇಳಿಸ್ಕೊಳ್ಳುವ ಕರ್ಮ ನಡೀತು. ಕಣ್ಣು ಜಗತ್ತನ್ನು ನೋಡುವ ಧರ್ಮವನ್ನು ಬಿಟ್ಟಿರುವುದೇ? ಮೂಗು ವಾಸನೆಯನ್ನು ಮೂಸುವುದನ್ನು ತಪ್ಪುವುದೇ? ಪ್ರಾಣಾಪಾನಗಳ ಗತಿಯು ತಪ್ಪಿರುವುದೇ? ಮನಸ್ಸು ಕಲ್ಪಿಸುವುದನ್ನು ಬಿಟ್ಟಿರುವುದೇ? ಹಸಿವು ಬಾಯಾರಿಕೆಯು ನಿಂತಿರುವುದೇ? ಇವೆಲ್ಲ ಕರ್ಮಗಳೇ ತಾನೆ. ಇಷ್ಟೆಲ್ಲ ಕರ್ಮಗಳು ನಡೀತಾ ಇರ್ತವೆ. ಜಾಗೃತ ಸ್ವಪ್ನ ಅವಸ್ಥೆಗಳು ನಶಿಸಿವೆಯೇ? ಪಾದಗಳು ನಡೆಯದೇ ಇರುತ್ತವೆಯೇ? ಇವೆಲ್ಲ ಆಗಿರಲಿ, ಜನನ ಮರಣ ಪ್ರವಾಹವು ತಪ್ಪೀತೆ. ಈ ವ್ಯಾಪಾರಗಳನ್ನೆಲ್ಲ ನಡೆಯುತ್ತಿರುವಲ್ಲಿ ನೀನು ಬಿಟ್ಟಿರುವುದಾದರೂ ಏನೆಂಬುದನ್ನು ತಿಳಿಸು. ಇಷ್ಟು ಕರ್ಮಗಳು ನಿನ್ನ ಯಾವ ಅಣತಿಯನ್ನು ಪಾಲಿಸ್ತಾ ನಡೀತಾ ಇದ್ದಾವಲ್ಲ, ನೀನು ಕರ್ಮವನ್ನು ಮಾಡೋದಿಲ್ಲ, ಬಿಟ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ ಕೃಷ್ಣ, ಕರ್ಮತ್ಯಾಗ ನಿನ್ನಿಂದ ಸಾಧ್ಯವೇ? ಹೇಳು ಅಂತ ಕೇಳ್ತಾನೆ. ನಿನಗೆ ನಿಶ್ಚಯವನ್ನು ಹೇಳುವೆನು, ಮನಗೊಟ್ಟು ಕೇಳು. ಮಾಯೆಗೆ ಅಧೀನವಾಗಿರುವವರೆವಿಗೂ ಕರ್ಮತ್ಯಾಗವು ಸಂಭವಿಸುವುದಿಲ್ಲ. ನೀನು ಎಲ್ಲಿವರೆಗೆ ಮಾಯೆಯ ಹಿಡಿತದಲ್ಲಿ ಇರ್ತೀಯೋ ಅಲ್ಲಿವರೆಗೆ ನೀನು ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮಾಯೆಗೆ ಒಳಗಾದವರು ಒಂದಿಲ್ಲ ಒಂದು ಕರ್ಮದಲ್ಲಿ ತೊಡಗಿಸ್ಕೊಂಡೇ ಇರ್ತಾರೆ. ಪ್ರಕೃತಿಯ ಅಧೀನವಾಗಿರುವವರೆಗೂ ಈ ಕರ್ಮಗಳನ್ನು ಗುಣಗಳೇ ಮೆರೆಸುತ್ತವೆ. ನೀನು ಎಲ್ಲಿವರೆಗೂ ಮಾಯೆಗೆ, ಆ ಪ್ರಕೃತಿಗೆ, ಮೂಲ ಪ್ರಕೃತಿಗೆ ಅಧೀನವಾಗಿರ್ತೀಯೋ ಅಲ್ಲಿವರೆಗೂ ಆ ಗುಣಗಳು ಏನು ಮಾಡ್ತವೆ? ನಿನ್ನಿಂದ ಕರ್ಮವನ್ನು ನಡೆಯುವಂತೆ ಮಾಡ್ತವೆ. ಬರುವುದು ಬಿಡುವುದು ನಿನ್ನ ವಶದಲ್ಲಿ ಇಲ್ಲದ್ದರಿಂದ ಸುಮ್ಮನೆ ಮಿಥ್ಯವಾದವನ್ನು ಮಾಡಬೇಡ. ಇಲ್ಲಿ ಬಂದು ಹುಟ್ಟೋದು ಮತ್ತೆ ಸಾಯೋದು ಇವ್ಯಾವುದು ನಿನ್ನ ಕೈಲಿಲ್ಲ. ಅದರಿಂದ ಸುಮ್ಮನೆ ಯಾಕೆ ಮಿಥ್ಯೆಯಾಗಿ ವಾದ ಮಾಡ್ತೀಯ? ಮಾಡಬೇಡ. ಇದೇ ನಿಜವಾದ ಗೂಢತತ್ವವು. ಹೇ ಅರ್ಜುನ, ನೋಡು, ರಥದಲ್ಲಿ ಕುಳಿತಿರುವ ನಾವು ರಥವು ಓಡುತ್ತಿರುವಾಗ ಸ್ತಬ್ಧವಾಗಿರುವೆನೆಂದರೆ ಸಾಧ್ಯವಾಗುವುದೇ? ಮರದಲ್ಲಿರುವ ಅಚೇತನವಾದ ಎಲೆಗಳು ನಿಶ್ಚಲವಾಗಿದ್ದರೂ ಗಾಳಿಯು ಬೀಸಿದಾಗ ಆಕಾಶದಲ್ಲಿ ಹಾರಾಡುವಂತೆ ಮಾಯಾವಶವಾಗಿ ಇರುವವರೆಗೂ ನಿಷ್ಕಾಮನಾಗಲು ಅಪೇಕ್ಷಿಸಿದರೂ ಶರೀರ ಕರ್ಮವು ತಾನಾಗಿಯೇ ನಡೆಯುವಂತೆ ಮಾಡುತ್ತದೆ. ಆದ್ದರಿಂದ ಜಗತ್ತಿನಲ್ಲಿ ಕರ್ಮಗಳನ್ನು ಬಿಡುವುದಕ್ಕೆ ಯಾರಿಗೂ ಸಾಧ್ಯವಾಗದು. ಮರದಲ್ಲಿರುವ ಎಲೆಗಳು ಸುಮ್ಮನೆ ಇರ್ತವೆ, ಗಾಳಿ ಬೀಸಿದಾಗ ಏನಾಯ್ತದೆ? ಅವು ಆಕಾಶದ ತುಂಬ ಹಾರಾಡ್ತಿರ್ತವೆ. ಕರ್ಮ ನಡೆದಿರುತ್ತೆ, ಅಲ್ಲಿ ಹಾರಾಡುವ ಕರ್ಮ ನಡೀತು. ಅದರಿಂದ ಯಾರಿಂದಲೂ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯಲ್ಲಿ ಇರುವವರೆಗೂ ನಿನ್ನ ಉಪಾಯವು ನಡೆಯಲಾರದು. ಮಾಯೆಗೆ ಒಳಪಟ್ಟಿರುವವರೆಗೂ ನಿಂದು ಉಪಾಯ ಏನೂ ನಡೆಯಲ್ಲ. ಯಾಕಂದರೆ ಮಾಯಾಶಕ್ತಿ ಪ್ರಬಲವಾದದ್ದು. ನೀನು ಅದನ್ನು ಜಯಿಸಲಾರದೇ ಇದ್ದಾಗ ಅದು ತನ್ನ ಕೆಲಸವನ್ನು ಮಾಡಿಸ್ತದೆ.
ನೀನು ಕರ್ಮಗಳನ್ನು ಬಿಟ್ಟರೂ ಕರ್ಮಗಳು ನಿನ್ನನ್ನು ಬಿಡಲಾರವು. ಅಂದರೆ ಬಾಯನ್ನು ಬಿಟ್ಟು ಹೇಳಿದರೂ ಕರ್ಮತ್ಯಾಗವು ನಡೆಯಲಾರದು. ಒಂದು ವೇಳೆ ಮೂರ್ಖತನದಿಂದ ವಾದಿಸಿದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಮೂರ್ಖತನದಿಂದ ನೀನೇನಾದ್ರು ವಾದಿಸಿದ್ರೂ ಕೂಡ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಯಾವನು ವಿಹಿತ ಕರ್ಮಗಳನ್ನು ತ್ಯಜಿಸಿ ಕೇವಲ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸುವನೋ ಅವನು ನಿಜವಾಗಿಯೂ ಕರ್ಮಾತೀತನಾಗಲಾರನು. ಕರ್ಮೇಂದ್ರಿಯಗಳನ್ನೆಲ್ಲ ಜಯಿಸಿ ಕರ್ಮಗಳನ್ನು ಯಾರು ನಿಗ್ರಹಿಸ್ತಾನೋ, ವಿಹಿತ ಕರ್ಮಗಳನ್ನೆಲ್ಲ ತ್ಯಜಿಸ್ಬಿಡ್ತಾನೆ. ಇಂತಿಂಥ ಕಾರ್ಯ ಮಾಡಬೇಕು ಅಂತ ಇರ್ತದೆ, ಇಂಥ ಕೆಲಸ ಮಾಡಬೇಕು ಅಂತ ಇರ್ತದೆ. ಇವನೇನು ಮಾಡ್ತಾನೆ, ಆ ಕರ್ಮಗಳನ್ನೆಲ್ಲ ಬಿಟ್ಬಿಡ್ತಾನೆ. ಬಿಟ್ಬಿಟ್ಟು ಕರ್ಮೇಂದ್ರಿಯಗಳನ್ನೆಲ್ಲ ನಿಗ್ರಹಿಸ್ಬಿಡ್ತಾನೆ. ಅವನು ನಿಜವಾಗಿಯೂ ಕರ್ಮಾತೀತನಾಗಲಾರನು. ಆತನಿಗೆ ಕರ್ಮತ್ಯಾಗದ ಫಲವು ದೊರೆಯಲಾರದು. ಯಾಕೆ? ನಾನು ಇಂದ್ರಿಯಗಳನ್ನೆಲ್ಲ ಜಯಿಸ್ಬಿಟ್ಟಿದ್ದೀನಿ, ನಾನು ಕರ್ಮವನ್ನು ತ್ಯಾಗ ಮಾಡಿದ್ದೀನಿ, ನನಗೆ ಯಾಕೆ ಫಲ ದೊರೆಯೋದಿಲ್ಲ ಅಂತಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಆತನ ಮನಸ್ಸಿನಲ್ಲಿ ಕರ್ಮ ಭಾವವು ಇದ್ದೇ ಇರುತ್ತದೆ. ಕರ್ಮದ ಭಾವ ಇದ್ದೇ ಇರುತ್ತದೆ. ಅವನು ಕೈಯಲ್ಲಿ ಮಾಡಲಿಲ್ಲ, ಆದರೆ ಮನಸ್ಸಿನಲ್ಲಿ ಭಾವನೆ ಇತ್ತು. ಡಾಂಬಿಕನು ಶ್ರೀಮಂತನ ವೇಷವನ್ನು ಹಾಕಿಕೊಂಡಂತೆ ಆತನು ಆಸೆಯನ್ನು ತ್ಯಾಗ ಮಾಡದೆ ವಿಷಯಾಸಕ್ತಿಯ ರೂಪದಲ್ಲಿ ಬೀಳುವನು. ಈಗ ನಿನಗೆ ಆಶಾರಹಿತನ ಲಕ್ಷಣವನ್ನು ತಿಳಿಸುವೆನು, ಮನಗೊಟ್ಟು ಕೇಳು. ಆಸೆ ಇರುವವರೆಗೂ ಆಸೆ ಇಲ್ಲದೆ ಇರೋರಿಗೂ ಬೇಕಾದಷ್ಟು ವ್ಯತ್ಯಾಸ ಇದೆ ಅರ್ಜುನ. ಆಶಾರಹಿತನು, ಮನಸ್ಸಿನಲ್ಲಿ ಆಸೆಯೇ ಇಲ್ಲದವನ ಲಕ್ಷಣ ಹೇಳ್ತೀನಿ ಕೇಳು ನೀನು ಅಂತ ಹೇಳ್ತಾನೆ. ಯಾವನು ಜಿತೇಂದ್ರಿಯನಾಗಿ ಅಂತಃಕರಣವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಹೊರಗಡೆ ಸಾಮಾನ್ಯ ಜನರಂತೆ ಲೋಕ ವ್ಯವಹಾರವನ್ನು ಮಾಡುತ್ತಾನೆಯೋ ಆತನು ಮನಸ್ಸಿನಲ್ಲಿ ಎಳ್ಳಷ್ಟಾದರೂ ಭೀತಿ ಇಲ್ಲದೆ ತನಗಾಗಿ ಬಂದಿರುವ ಕರ್ಮಗಳನ್ನು ಬಿಡದೆ ಆಚರಿಸುವಂತೆ ಇಂದ್ರಿಯಗಳಿಗೆ ಆಜ್ಞೆ ಮಾಡುವನು. ಅರ್ಥ ಆಗ್ತದಲ್ವ? ಜಿತೇಂದ್ರಿಯನಾಗಿ ಅಂತಃಕರಣವನ್ನು ಪರಮಾತ್ಮನಲ್ಲಿಯೇ ಲೀನಗೊಳಿಸಿರುವಂಥವನು ಏನು ಮಾಡ್ತಾನೆ, ಹೊರಗಡೆ ಸಾಮಾನ್ಯ ಜನರಂತೆ ಲೋಕ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಇಂದ್ರಿಯಗಳಿಗೆ ಏನು ಹೇಳ್ತಾನೆ, ನೀವು ಬಿಡದಂತೆ ಕರ್ಮವನ್ನು ಆಚರಿಸಿ ಅಂತೇಳಿ ಆಜ್ಞೆ ಮಾಡಿ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಅಂದರೆ ಎಲ್ಲ ಕರ್ಮಗಳನ್ನು ಪಾಲಿಗೆ ಏನು ಒದಗಿ ಬರ್ತಾವೋ ಅದರಲ್ಲಿ ಯಥಾವತ್ತಾಗಿ ತೊಡಗಿಸ್ಕೊತಾನೆ. ಆತನು ಇಂದ್ರಿಯಗಳಿಂದ ವಿಹಿತ ಕರ್ಮಗಳನ್ನು ಆಚರಿಸುತ್ತಿದ್ದರೂ ಕರ್ಮಜನ್ಯವಾದ ವಿಕಾರಗಳಿಗೆ ಅಧೀನನಾಗದೆ ಬೇರೆಯಾಗಿರುವನು. ಕರ್ಮಗಳನ್ನು ಮಾಡಬೇಕಾದ್ರೆ ವಿಕಾರಗಳು, ಏರುಪೇರುಗಳು ನಡೀತಾ ಇರ್ತವೆ, ಬದಲಾವಣೆಗಳು ನಡೀತಾ ಇರ್ತವೆ. ಅದು ಯಾವುದಕ್ಕೂ ಅವನು ಆ ವಿಕಾರಗಳಿಗೆ ಅಧೀನನಾಗಿರೋದಿಲ್ಲ. ಆತನ ಮನಸ್ಸು ಮೋಹಬಾಧೆಗೆ ಸ್ವಾಧೀನವಾಗದು, ವಿಷಯ ವಾಸನೆಯಿಂದ ಮಲಿನವಾಗದು. ಎಲ್ಲ ಕೆಲಸಗಳಲ್ಲೂ ಸಮತೆಯಿಂದ ಇರುವುದು. ನೀರಿನಲ್ಲಿಯೇ ಹುಟ್ಟಿ ಬೆಳೆಯುವಂತಹ ಕಮಲಪತ್ರಕ್ಕೆ ನೀರು ಅಂಟದಿರುವಂತೆ ಆತನು ಘೋರ ಸಂಸಾರದಲ್ಲಿದ್ದರೂ ಅದರ ಉಪಾದಿಯು ತಟ್ಟದು. ತಾವರೆ ಎಲೆ ನೀರಿನಲ್ಲಿಯೇ ಹುಟ್ಟುತ್ತದೆ, ಆದರೆ ನೀರಿಗೆ ಅಂಟೋದಿಲ್ಲ ಅದು. ಆ ರೀತಿಯಲ್ಲಿ ಈ ಜ್ಞಾನಿಯಾದವನು ಸಂಸಾರದಲ್ಲೇ ಇದ್ದರೂ ಕೂಡ ಸಂಸಾರದ ಇದಕ್ಕೆ ಅಂಟುಕೊಳ್ಳೋದಿಲ್ಲ. ಹೊರಗಡೆ ನೋಡುವುದಕ್ಕೆ ಸಾಮಾನ್ಯ ಮನುಷ್ಯನಂತೆ ಕಾಣಿಸುತ್ತಿದ್ದರೂ ಅಂತಃಕರಣವು ಗೂಢವಾಗಿರುವ ಆತ್ಮಸ್ಥಿತಿಯಲ್ಲಿ ಸೇರಿ ನಿಶ್ಚಲವಾಗುವುದು. ಆತ್ಮಜ್ಞಾನಿಗೆ ಅಂತಃಕರಣ ಪರಮಾತ್ಮನಲ್ಲಿ ಲೀನವಾಗಿಬಿಟ್ಟಿರ್ತದೆ, ಸಂಸಾರದಲ್ಲಿ ಬೆರೆಯೋದಿಲ್ಲ. ಲೋಕದಲ್ಲಿ ಈ ರೀತಿ ಗುಣಗಳುಳ್ಳವನು ನಿರಿಚ್ಛನಾದುದರಿಂದ, ನಿರಿಚ್ಛ ಅಂದರೆ ಇಚ್ಛೆಯೇ ಇಲ್ಲದೆ ಇರೋನು ಅಂತ, ಸದಾ ಮುಕ್ತನಾಗಿರುತ್ತಾನೆ. ಲೋಕದಲ್ಲಿ ಆತನೇ ಯೋಗಿಯು, ಆತನೇ ಸ್ತುತಿಗೆ ಪಾತ್ರನು. ಹೇ ಅರ್ಜುನ, ನೀನು ಸಹ ಯೋಗಿಯಾಗಿ ಮನಸ್ಸನ್ನು ಸಂಯಮನ ಮಾಡಿ ನೀನು ಅಂತಃಕರಣವನ್ನು ಸ್ಥಿರಪಡಿಸಿ ಕರ್ಮೇಂದ್ರಿಯಗಳನ್ನು ಆನಂದದಿಂದ ಹೊರಗಡೆ ಆಚರಿಸುವುದಕ್ಕೆ ಬಿಡು. ಅವುಗಳಿಂದ ತೊಂದರೆಯಾಗಬಹುದೆಂದು ನೀನು ಎಳ್ಳಷ್ಟೂ ಅಂಜಬೇಡ. ಪರಮಾತ್ಮನ ಚಿಂತನೆಯಲ್ಲಿ ಮನಸ್ಸನ್ನು ಅಂತರ್ಮುಖಿ ಮಾಡು, ಕರ್ಮೇಂದ್ರಿಯಗಳನ್ನ ಹೊರಗಡೆ ಕೆಲಸಕ್ಕೆ ಹಚ್ಚು, ಅದರಿಂದ ನಿನಗೇನು ತೊಂದರೆ ಆಗೋದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.